ಉಪಯೋಗಿಸುವ ಆಭರಣಗಳಲ್ಲಿ ಹೆಚ್ಚಾಗಿ ರಿಪೇರಿಗೆ ಬರುವಂತಹ ಆಭರಣ ಅಂದರೆ ಮಂಗಳಸೂತ್ರ. ಏಕೆಂದರೆ ಇದು ಮಹಿಳೆಯರು ಹೆಚ್ಚಾಗಿ ಪ್ರತಿದಿನ ಉಪಯೋಗಿಸುವಂಥ ಒಂದು ಆಭರಣ ಆಗಿರುವುದರಿಂದ ಇದರಲ್ಲಿ ಸವಕಳಿ ಅಂದರೆ ಈ ಸವೆತ ಬರುವಂಥ ಸಾಧ್ಯತೆ ಬಹಳ ಇರ್ತದೆ. ಆದರೆ ಬಹಳಷ್ಟು ಜನರು ಏನು ಮಾಡ್ತಾರೆ ಅಂತಂದರೆ ಈ ಮಂಗಳಸೂತ್ರ ಎಲ್ಲಾದರೂ ಒಂದು ಸಲ ಕಟ್ಟಾದಾಗ ಹೆಚ್ಚಾಗಿ ಅದನ್ನು ಬದಲಾಯಿಸಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ನುಕ್ಸಾನ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕೆಂದರೆ ಪ್ರತಿಯೊಂದು ಮಂಗಳಸೂತ್ರ ಒಂದು ಸಾರಿ ಕಟ್ಟಾಗಿದೆ ಅಥವಾ 2 ಸಾರಿ ಕಟ್ಟಾಗಿದೆ ಅಂದರೆ ಅದು ತನ್ನ ಸಂಪೂರ್ಣ ಸಾಂದ್ರತೆಯನ್ನು ಕಳ್ಕೊಂಡಿದೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ನೀವು ಇದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋದಾಗ ನಿಮಗೆ ಇದರಲ್ಲಿ ಮತ್ತೆ ಲೇಬರ್ ಚಾರ್ಜ್ ಮತ್ತು ವೇಸ್ಟೇಜ್, ಈ ಆಭರಣ ಕೂಡ ವೇಸ್ಟೇಜ್ ಅಂತ ಹೇಳಿ ನಿಮಗೆ ಸಾಕಷ್ಟು ನುಕ್ಸಾನ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದ್ದರಿಂದ ಏನು ಮಾಡಿ ಅಂತಂದರೆ ಯಾವುದೇ ಆಭರಣ ಕಟ್ಟಾದ ತಕ್ಷಣ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕರಿಮಣಿ ಏನಿದೆ ಇಲ್ಲಿ ಸವೆತ ಬಂದಿರುತ್ತೆ. ಆದರೆ ಚೈನ್ನಲ್ಲಿ ಯಾವುದೇ ರೀತಿಯ ದೋಷ ಇರುವುದಿಲ್ಲ, ಅಲ್ಲಿ ಏನೂ ತೊಂದರೆ ಆಗಿರುವುದಿಲ್ಲ. ಕರಿಮಣಿ ಕಡೆ ಸ್ವಲ್ಪ ವೀಕ್ ಆಗಿರುತ್ತೆ. ಇದನ್ನು ರೀಕಂಡೀಷನ್ ಮಾಡಿದರೆ ಮತ್ತೆ ಸಾಕಷ್ಟು ಟೈಮ್ ಇದನ್ನು ಬಳಸ್ಬೋದು. ಆದ್ದರಿಂದ ಆಭರಣಗಳು ಏನಾದರೂ ರಿಪೇರಿ ಬಂದರೆ ಕೂಡಲೇ ಅದನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ. ಒಂದು ಸಾರಿ ನಮ್ಮಲ್ಲಿ ತೊಗೊಂಡು ಬನ್ನಿ, ಅದಕ್ಕೆ ನಿಮಗೆ ಒಂದು 2-3 ವರ್ಷ ಉಪಯೋಗಿಸುವಂತೆ ನಾವು ಮಾಡಿಕೊಡ್ತೇವೆ. ಅತ್ಯಂತ ಅದನ್ನು ರಿಪೇರಿ ಮಾಡಲಿಕ್ಕೆ ಬರುವುದೇ ಇಲ್ಲ, ಅದನ್ನು ಬದಲಾಯಿಸಲೇಬೇಕು ಅಂದಾಗ ನೀವು ಬದಲಾಯಿಸ್ಬೋದು. ಆದರೆ ಒಂದೇ ಸಾರಿ ಅದನ್ನು ಬದಲಾಯಿಸ್ಲಿಕ್ಕೆ ಹೋಗಬೇಡಿ.